ನಮಸ್ಕಾರ. ಇವತ್ತಿನ ವಿಷಯ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ನಾನು ಸ್ಟ್ರಾಂಗ್ ಅನ್ನೋದು ಒಂದು ನೆಗೆಟಿವಿಟಿ ಅಂತ. ಸಾಮಾನ್ಯವಾಗಿ ಸ್ಟ್ರಾಂಗ್ ಆಗಿರೋದು, ಗಟ್ಟಿಯಾಗಿರೋದು ಒಳ್ಳೆ ಗುಣ ಅಂತಲೇ ಅಲ್ವಾ ನಾವು ಅಂದ್ಕೊಂಡಿರೋದು. ಹಾಗಿದ್ರೆ ಅದು ಹೇಗೆ ನೆಗೆಟಿವ್ ಆಗೋಕ್ಕೆ ಸಾಧ್ಯ? ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಬಲಶಾಲಿ ಅನ್ನೋ ಪದದಲ್ಲೇ ಒಂದು ಪಾಸಿಟಿವ್ ವೈಬ್ ಇದೆ. ಆದ್ರೆ ಶ್ವೇತಾ ಭಿಡೆಯವರ ಅನುಭವಗಳನ್ನ ಗಮನಿಸಿದಾಗ ಈ ಸ್ಟ್ರಾಂಗ್ ಅನ್ನೋ ಮುಖವಾಡದ ಹಿಂದೆ ಒಂದು ದೊಡ್ಡ ಭಾರಾನೇ ಅಡಗಿದೆ ಅಂತ ಗೊತ್ತಾಡುತ್ತೆ. ಯಾವಾಗ್ಲೂ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೇಬೇಕು ಅನ್ನೋ ಒತ್ತಡದಲ್ಲಿ ನಾವು ನಿಜವಾಗ್ಲೂ ಏನನ್ನ ಕಳ್ಕೊಳ್ತಾ ಇದ್ದೀವಿ. ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಈ ಸದಾಕಾಲ ಸ್ಟ್ರಾಂಗ್ ಆಗಿ ನಡೆಸೋ ಪ್ರಯತ್ನ ಇದೆಯಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಈ ಮುಖವಾಡದ ಹಿಂದೆ ಎಂಥ ನೋವು ಬಚ್ಚಿಟ್ಕೊಂಡಿರ್ಬೋದು ಅಲ್ವಾ? ಮೂಲ ಲೇಖನದಲ್ಲಿ ಒಂದು ತುಂಬಾನೇ ಹೃದಯಸ್ಪರ್ಶ ಚಿತ್ರಣ ಸಿಗುತ್ತೆ. ಅದೆಷ್ಟೋ ಜನ ತಮ್ಮ ನೋವನ್ನ ಯಾರ ಜೊತೆನೂ ಹಂಚ್ಕೊಳ್ಳೋಕೆ ಆಗದೆ ಮೌನದಲ್ಲೇ ಕೊರಗಿ ಹೋಗ್ತಾರೆ. ಅವರ ಕಣ್ಣೀರು, ಅವರ ದುಃಖ ಬಹುಶಃ ಅವರ ಕೋಣೆಯಲ್ಲಿರೋ ಆ ದಿಂಬಿಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತೇ ಇರಲ್ಲ. ನೋಡಿ, ಈ ಸ್ಲೈಡ್ನಲ್ಲಿರುವ ವ್ಯತ್ಯಾಸವನ್ನೊಮ್ಮೆ ಗಮನಿಸಿ. ಹೊರಗಿನ ಪ್ರಪಂಚಕ್ಕೆ ತುಂಬ ಸ್ಟ್ರಾಂಗ್, ಗಂಭೀರ ವ್ಯಕ್ತಿತ್ವ ಅಂತ ಕಾಣಿಸೋರು ತಮ್ಮೊಳಗೆ ಏಕಾಂಗಿ, ದುಃಖ, ಹೇಳ್ಕೊಳ್ಳೋಕ್ಕಾಗ್ದ ನೋವನ್ನ ಅನುಭವಿಸ್ತಾ ಇರ್ತಾರೆ. ಈ ಎರಡೂ ಪ್ರಪಂಚಗಳ ನಡುವೆ ಎಷ್ಟು ದೊಡ್ಡ ಅಂತರ ಇದೆಯಲ್ವಾ? ಇದು ಕೇವಲ ಒಂದು ಭಾವನೆ ಅಷ್ಟೇ ಅಲ್ಲ, ಇದರ ಪರಿಣಾಮಗಳು ತುಂಬಾನೇ ಗಂಭೀರವಾಗಿರುತ್ತೆ. ಉದಾಹರಣೆಗೆ, PhD ಮಾಡಿ ಕಾಲೇಜ್ನ HOD ಆಗಿದ್ದ ಒಬ್ರು ತೀವ್ರ ಖಿನ್ನತೆಯಿಂದ ಬಳಲ್ತಿದ್ರು. ಯಾಕೆ ಗೊತ್ತಾ? ಹೊರಗಿನ ಪ್ರಪಂಚಕ್ಕೆ ಕಾಣಿಸ್ತಾ ಇದ್ದ ಅವರ ಸ್ಟ್ರಾಂಗ್ ವ್ಯಕ್ತಿತ್ವಕ್ಕೂ ಅವರೊಳಗಿನ ನಿಜವಾದ ವ್ಯಕ್ತಿಗೂ ಸಂಬಂಧವೇ ಇರಲಿಲ್ಲ. ಆ ವ್ಯಕ್ತಿತ್ವದ ಚೌಕಟ್ಟಿನಲ್ಲಿ ತಾವು ಸಿಕ್ಕಿಬಿದ್ದ ಹಾಗೆ ಅವರಿಗೆ ಅನಿಸ್ತಿತ್ತು. ಸರಿ, ಹಾಗಾದ್ರೆ ಈ ಒತ್ತಡ ಎಲ್ಲಿಂದ ಬರುತ್ತೆ? ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೇಬೇಕು ಅಂತ ನಮ್ಮೇಲೆ ಇಷ್ಟೊಂದು ಒತ್ತಡ ಯಾಕೆ ಬೀಳುತ್ತೆ? ಸಮಾಜ ಯಾಕೆ ನಮ್ಮಿಂದ ಇದನ್ನ ನಿರೀಕ್ಷಿಸುತ್ತೆ? ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ. ನಮ್ಮ ಸಮಾಜ ಸಾಮಾನ್ಯವಾಗಿ ಗೆದ್ದವರನ್ನ, ಅಂದ್ರೆ ಮಹಾಭಾರತದ ಅರ್ಜುನನಂಥವರನ್ನ ಗೌರವಿಸುತ್ತೆ. ಆದರೆ ಸೋಲಿಗೆ ಹೆದರುವ, ತಮ್ಮ ದೌರ್ಬಲ್ಯವನ್ನ ತೋರಿಸ್ಕೊಳ್ಳುವ ಉತ್ತರ ಕುಮಾರನಂಥವರನ್ನ ಗೇಲಿ ಮಾಡುತ್ತೆ. ಇದೇ ಭಯ ನಮ್ಮನ್ನ ಕಾಡೋದು. ಈ ಮಾತುಗಳನ್ನ ನಾವೆಲ್ಲ ಎಲ್ಲೋ ಒಂದ್ ಕಡೆ ಕೇಳೇ ಇರ್ತೀವಲ್ವಾ? ಡೋಂಟ್ ಗಿವ್ ಅಪ್, ಫೇಲ್ಯೂರ್ ಇಸ್ ನಾಟ್ ಅನ್ ಆಪ್ಷನ್, ನೀನ್ ತುಂಬಾ ಸ್ಟ್ರಾಂಗ್, ನೀನಿದನ್ನ ನಿಭಾಯಿಸ್ತೀಯಾ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೋತ್ ಹೋದ್ರೆ ಜನ ಏನಂತಾರೆ. ಇವೆಲ್ಲ ಒಳ್ಳೆ ಉದ್ದೇಶದಿಂದ ಹೇಳಿದ್ರೂ ಇವೇ ಮಾತುಗಳು ನಮ್ಮ ಮೇಲಿನ ಒತ್ತಡವನ್ನ ಇನ್ನಷ್ಟು ಹೆಚ್ಚಿಸ್ತವೆ. ಸೋಲು ಅನ್ನೋದು ಒಪ್ಪಿಕೊಳ್ಳಬಾರದ ವಿಷಯ ಅನ್ನೋ ಭಾವನೆಯನ್ನ ಗಟ್ಟಿ ಮಾಡ್ತವೆ. ಇದೆಲ್ಲ ನಮ್ಮನ್ನ ಒಂದು ತುಂಬಾನೇ ಮುಖ್ಯವಾದ ಪ್ರಶ್ನೆಗೆ ತಂದಿಲ್ಸುತ್ತೆ. ಹೀಗೆ ಯಾವಾಗಲೂ ಸ್ಟ್ರಾಂಗ್ ಆಗಿರೋದೇ ಒಂದು ಬಂಧನ ಆದರೆ ಇದಕ್ಕೆ ಪರ್ಯಾಯವಾದ್ರೂ ಏನು? ಹಾಗಾದ್ರೆ ನಿಜವಾದ ಶಕ್ತಿ ಅಂದ್ರೆ ಏನು? ಲೇಖಕರು ತಮ್ಮದೇ ಒಂದು ವೈಯಕ್ತಿಕ ಅನುಭವವನ್ನ ಹಂಚ್ಕೊಳ್ತಾರೆ. ಅವರ ಪ್ರೀತಿಯ ನಾಯಿ ಸತ್ತೋದಾಗ ಅವ್ರ ಅತ್ರಂತೆ. ಅದನ್ನು ನೋಡ್ದವರು ತಕ್ಷಣ ಕೇಳಿದ ಪ್ರಶ್ನೆ, ನೀನು ಅಳ್ತಿದೀಯಾ ಅಂತ. ಅಂದ್ರೆ ಅವರ ಸ್ಥಾನದಲ್ಲಿರೋರು ಸಹ ಸಹಜವಾದ ಮಾನವೀಯ ಭಾವನೆಗಳನ್ನ ವ್ಯಕ್ತಪಡಿಸಲೇಬಾರ್ದು ಅನ್ನೋ ಹಾಗೆ. ಈ ನಿರೀಕ್ಷೆಗಳು ನಮ್ಮಲ್ಲಿ ಎಷ್ಟು ಆಳವಾಗಿ ಬೇರೂರಿವೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಹಾಗಾದ್ರೆ ನಿಜವಾದ ಶಕ್ತಿ ಅಂದ್ರೆ ಏನು ಅನ್ನೋದನ್ನ ನಾವು ಹೊಸದಾಗೇ ಅರ್ಥ ಮಾಡ್ಕೋಬೇಕು. ನಿಜವಾದ ಶಕ್ತಿ ಅಂದ್ರೆ ದೌರ್ಬಲ್ಯವೇ ಇಲ್ಲದಿರುವುದಲ್ಲ, ಬದಲಿಗೆ ನಮ್ಮ ಮಿತಿಗಳನ್ನ, ನಮ್ಮ ದೌರ್ಬಲ್ಯಗಳನ್ನ ಒಪ್ಪಿಕೊಳ್ಳೋ ಧೈರ್ಯ ಇದೆಯಲ್ಲ ಅದು. ಸೋಲು ಮತ್ತು ಗೆಲುವನ್ನ ಸಮಾನವಾಗಿ ಸ್ವೀಕರಿಸೋದೇ ನಿಜವಾದ ಶಕ್ತಿ. ಈ ಬದಲಾವಣೆ ಶುರುವಾಗೋದೇ ಒಂದು ಮೂಲಭೂತ ಸತ್ಯವನ್ನ ಒಪ್ಕೊಳ್ಳೋದ್ರಿಂದ. ಅದೇನೆಂದರೆ, ನಾವು ಸೂಪರ್ ಹೀರೋಗಳಲ್ಲ, ನಾವು ಸಾಮಾನ್ಯ ಮನುಷ್ಯರು. ನಮ್ಮ ತಪ್ಪುಗಳು, ಭಯಗಳು, ಮಿತಿಗಳು ಇವೆಲ್ಲವನ್ನು ಒಳಗೊಂಡ ನಮ್ಮ ಮಾನವೀಯತೆಯನ್ನ ನಾವು ಮೊದಲು ಒಪ್ಕೊಳ್ಳೇಕು. ಅದರಲ್ಲೇನೂ ತಪ್ಪಿಲ್ಲ. ಸರಿ, ಹಾಗಾದ್ರೆ ಶಕ್ತಿಯ ಈ ಹೊಸ ಅರ್ಥವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ನಮ್ಮನ್ನ ನಾವು, ನಮ್ಮ ಭಾವನೆಗಳನ್ನ ನಾವು ಒಪ್ಕೊಳ್ಳೋದು ಹೇಗೆ? ಇದಕ್ಕೆ ಕೆಲವು ಸರಳವಾದ ಹಂತಗಳಿವೆ. ಮೊದಲನೇದಾಗಿ, ನಮ್ಮ ಮಿತಿಗಳನ್ನ ನಾವು ಒಪ್ಕೊಳ್ಬೇಕು. ಎರಡನೇದಾಗಿ, ನನ್ನಿಂದ ಇದು ಸಾಧ್ಯವಿಲ್ಲ ಅಥವಾ ನನಗೆ ಭಯ ಆಗ್ತಿದೆ ಅಂತ ಹೇಳೋಕೆ ಹಿಂಜರಿಕೆ ಬೇಡ. ನಮ್ಮ ನಿಜವಾದ ಭಾವನೆಗಳನ್ನ ವ್ಯಕ್ತಪಡಿಸಬೇಕು. ಮೂರನೇದಾಗಿ, ಆ ಸ್ಟ್ರಾಂಗ್ ಅನ್ನೋ ಲೇಬಲನ್ನ ತೆಗೆದುಹಾಕಿ ಬೇರೆಯವರ ಮುಂದೆ ನಾವು ಹೇಗಿದ್ದೀವೋ ಹಾಗೆ ಸಹಜವಾಗಿರೋಣ, ಪ್ರಾಮಾಣಿಕವಾಗಿರೋಣ. ಕೊನೆಯಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಇಷ್ಟೇ: ನಮ್ಮ ದೌರ್ಬಲ್ಯಗಳನ್ನ ಒಪ್ಕೊಳ್ಳೋ ಧೈರ್ಯವೇ ನಿಜವಾದ ಶಕ್ತಿ. ದೌರ್ಬಲ್ಯ ಅನ್ನೋದು ಶಕ್ತಿಗೆ ವಿರುದ್ಧವಾದದ್ದಲ್ಲ, ಅದು ನಿಜವಾದ ಶಕ್ತಿಯ ಒಂದು ಪ್ರಮುಖ ಭಾಗ. ಇದೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ನಾವು ಹಾಕ್ಕೊಂಡಿರೋ ಆ ಸ್ಟ್ರಾಂಗ್ ಅನ್ನೋ ಮುಖವಾಡ ನಿಜವಾಗಿಯೂ ನಮಗೆ ಸಹಾಯ ಮಾಡ್ತಿದೆಯಾ, ಅಥವಾ ಅದು ಒತ್ತು ಸಾಗಲಾರದ ಒಂದು ಭಾರವಾಗಿ ಬದಲಾಗಿದೆಯಾ? ಈ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.